ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಪ್ಟೂರು ತಾಲೂಕಿನ ಗೌಡನಕಟ್ಟೆ ಎಂಬ ಗ್ರಾಮದಲ್ಲಿದ್ದೇವೆ. ಅದರಲ್ಲೂ ನಮ್ಮ ಸಾವಯವ ಕೃಷಿಯನ್ನೇ ಮಾಡ್ತಾ ಇರುವಂತಹ ನಮ್ಮ ರೈತರಾಗಿರುವಂಥ ಶ್ರೀ GL ಜಗನ್ನಾಥ್ ಅವರ ತೋಟದಲ್ಲಿದ್ದೇವೆ. ಇವರು ಸುಮಾರು ಒಂದು 18 ವರ್ಷಗಳಿಂದ ಒಂದು ಸಾವಯವ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ಆವಾಗ ಬಾಳೆ ನೆಟ್ಟಿದ್ರು, ಅದೇ ಬಾಳೆನ ಇನ್ನೂ ಬೆಳೀತಾ ಇದ್ದಾರೆ ಅಂತ ನಾವು ಕೇಳಲ್ಪಟ್ವಿ. ಅದು ಯಾವ ರೀತಿ, ಹೇಗೆ, ಅದ್ರ ಜೊತೆಗೆ ಇವರು ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಯಾವ್ಯಾವ ಇನ್ನೂ ಬೆಳೆಗಳನ್ನು ಮಾಡ್ತಾಯಿದ್ದಾರೆ, ಹೇಗೆ ಇವರು ಎಕ್ಸ್ಪೆರಿಮೆಂಟ್ಗಳಂತ ಹೇಳ್ತೀವಲ್ಲ ಸಾವಯವದಲ್ಲಿ ಏನೇನೆಲ್ಲ ಮಾಡ್ತಾಯಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಗೆ ಬಂದಿದ್ವಿ ಸರ್. ಅಲ್ಲಿನ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗೋವಿಂದ ಗೌಡ ಅವರು ನಿಮ್ಮ ಸಂಪರ್ಕ ನಮಗೆ ಕೊಟ್ಟರು ಸರ್. ಸರಿ ಸರಿ. ನೀವೊಂದು ಅದ್ಭುತವಾಗಿ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಾಯಿದ್ರೆ, ಅದರಲ್ಲೂ ಸಾವಯವದಲ್ಲೇ ಮಾಡ್ತಾಯಿದ್ದೀರಿ ಅಂತ ಅವ್ರು ಹೇಳ್ತಾಯಿದ್ರು ಸರ್. ಹಾಗಾಗಿ ಅದ್ರ ಬಗ್ಗೆ ಇವತ್ತು ಮಾಹಿತಿ ತಿಳ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್? ನಾನು ವಿದ್ಯಾಭ್ಯಾಸ ಮುಗಿಸಿದ ನಂತರ ನನ್ನ ಅಣ್ಣ ತಮ್ಮಂದಿರು ಬೇಸಾಯ ಮಾಡ್ತಾಯಿದ್ರು. ಆರಂಭ ವ್ಯವಸಾಯನೇ, ಕೃಷಿನೇ ಬರ್ತಾಯಿದ್ರು. ಅವರಲ್ಲಿ ಕೈ ಜೋಡಿಸ್ತಿದ್ದೆ. ನಾನು ವಿದ್ಯಾಭ್ಯಾಸ ಬಂದ ನಂತರ ನನ್ನದೇ ಆದ ಕೃಷಿಯಲ್ಲಿ ತೊಡಕೊಂಡೆ. ನಮ್ಮಲ್ಲಿ ಹೆಚ್ಚಿನ ಸಮಸ್ಯೆ ಅಂದರೆ ನೀರಿನ ಕೊರತೆ. ನಮ್ಮಲ್ಲಿ ಮಳೆ ಇಲ್ಲ, ಕಮ್ಮಿ. ಬೋರ್ಗಳಲ್ಲಿ ನೀರು ಸಮಸ್ಯೆ ಉದ್ಭವ ಆಗಿ ನಾವೇ ಆದ ಒಂದು ಕೃಷಿಲಿ ಯಾಕೆ ತೊಡಕಬಾರ್ದು ಅನ್ನೋದು ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು. ಈ ಕೆಲವೊಂದು ಫಸ್ಟು ನಾನು ಬಾಳೆಗೆ ತೊಡಕೊಂಡೆ. ನನ್ನ ಕೃಷಿ ಬಾಳೆಗಾಗಿ ಹೆಚ್ಚಿನ ಆದ್ಯತೆ ಕೊಟ್ಟೆ. ಓಕೆ. ಮೊದಲು ಎಷ್ಟು ಎಕರೆ ಇತ್ತು ಸರ್ ನಿಮ್ಮ ಜಮೀನೆಲ್ಲ? ನನ್ನ ಒಟ್ಟು ಜಮೀನು ನೀರಾವರಿದು 5 ಎಕರೆ. ಅಂದರೆ ಫುಲ್ಲು ನೀರಾವರಿ ಮಾಡೋಕ್ಕಾಗ್ತಿರ್ಲಿಲ್ಲ. 2 ಚಲ್ದ್ರ ಎಕರೆ 3 ಎಕರೆ ನೀರಾವರಿಲಿ ಬಾಳೆ ಇತ್ತು. ಒಟ್ಟು 5 ಎಕರೆಯಲ್ಲಿ ನಾನು ಬಾಳೆ ಮಾಡಿದ್ದೆ. ಅಂದರೆ ನಂದು 15 ಅಡಿ ಅಂತರದಲ್ಲಿ ಮರಿ ನಾಟಿ ಮಾಡಿದ್ದೆ. 15. ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಮಾತಾಡೋಣ ಸರ್ ಮುಂದೆ. ಸರಿ. ಸದ್ಯಕ್ಕೆ ನೀವು 5 ಎಕರೆ ಜಮೀನಿದೆ ನಿಮ್ಮದು. ಅದರಲ್ಲಿ ನೀರಾವರಿ ಇರೋದು ಎಷ್ಟು? ಪೂರ್ತಿ ನೀರಾವರಿ ನಂದು. ಪೂರ್ತಿ ನೀರಾವರಿ? ಪೂರ್ತಿ ನೀರಾವರಿ. ಓಕೆ ಸರ್. ಮೊದಲಿನಿಂದನೂ ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ಸರ್ ಆ ಜಮೀನಲ್ಲಿ? ಈ ಜಮೀನು ನಾನು ಈ ಜಮೀನಲ್ಲಿ ಫಸ್ಟು ತೋಟ ತೆಂಗಿತ್ತು. ಮೊದಲಿಂದಲೂ ತೆಂಗಿತ್ತು. ತೆಂಗಿನಲ್ಲಿ ತೆಂಗಿನಲ್ಲಿ ಅಡಿಕೆ ಜೋಡಿಸಿದೆ. ಓಕೆ. ನೀವು ಎಕ್ಸ್ಟ್ರಾ ಜೋಡಿಸಿದ್ದು ಬಾಳೆ ಅಡಿಕೆ ನಾನು ಬೆಳೆಸಿದೆ. ಈ ತೆಂಗು ಎಷ್ಟು ವರ್ಷದ ಹಳೆಯದು ಸರ್? ಇದು ನಮ್ಮ ತಾತ. ಓಕೆ. ನಮ್ಮ ತಾತ, ನಮ್ಮ ಅಪ್ಪಾರು ಹುಡುಗರು ಅಂತ ಕಾಣುತ್ತೆ. ನಮ್ಮ ತಾತಾರು ಬೆಳೆಸಿರೋ ಅಂಥ ತೆಂಗಿದು ಟಿಪ್ಟೂರ್ ಸ್ಟಾಲು. ತುಂಬ ಚೆನ್ನಾಗಿ ಇದೆ. ಇವತ್ತು ನನ್ನ ತೋಟದಲ್ಲಿ ಮಳೆಗಾಲ ಕುಂಠಿತ ಆದ್ರಿಂದ ನಮಗೆ ದೊಡ್ಡ ಸಮಸ್ಯೆ ಆಯಿತು. ಅದು ನೀರಿನ ಸಮಸ್ಯೆನೇ ನಮಗೆ ದೊಡ್ಡ ಸಮಸ್ಯೆ. ಇತ್ತೀಚೆಗೆ ಪರವಾಗಿಲ್ಲ. ಮಳೆಗಾಲ 1-2 ವರ್ಷದಿಂದ ಮಳೆ ಹನಿದ್ರಿಂದ ತೋಟ ಅವತ್ತಿಂದಲೂ ಹಿಂಗೆ ಇದೆ. ತೋಟಕ್ಕೇನು ನನಗೆ ಇದಿಲ್ಲ. ಫಸಲು ಕಮ್ಮಿ ಇದೆ, ತೋಟ ಚೆನ್ನಾಗಿದೆ, ಆರೋಗ್ಯವಾಗಿದೆ ತೋಟ. ನಾನು ಕೃಷಿಲಿ ಸಾವಯವ ಕೃಷಿಗೆ ತೊಡಕೊಂಡೆ. ಹಾಂ ಸರ್, ಹೌದು. ನಾನು ಅದನ್ನೇ ಕೇಳ್ಬೇಕಂದೆ, ನೀವು ಏನಕ್ಕೆ ಈ ಸಾವಯವ ಕೃಷಿನೇ ಮಾಡಬೇಕು ಅಂತ ಅಂದ್ಕೊಂಡ್ರಿ? ನಮಗೆ ಮೊದಲನೆಯದಾಗಿ ನೀರಿನ ದೊಡ್ಡ ಸಮಸ್ಯೆ. ಏನಾಗ್ಬೋದು, ನೀರಿಲ್ದಲೇ ಬೆಳೆಯೋಕ್ಕಾಗಲ್ವಾ, ನೀರಿಲ್ದಲೇ ಮಾಡೋಕ್ಕಾಗಲ್ವಾ, ಅಲ್ಪ ನೀರಲ್ಲಿ ಏನಾರ ಸಾಧನೆ ಮಾಡ್ಬೋದಾ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಬಾಳೆ ಹಾಕ್ತೆ. ಬಾಳೆ ತನ್ನದೇ ಆದ ಇದರಲ್ಲಿ ನೀರು ಶೇಖರಣೆ ಮಾಡುತ್ತೆ. ಬಾಳೆ ತುಂಬ ನೀರು ಶೇಖರಣೆ ಮಾಡುತ್ತೆ. ಅದು ಈ ತೋಟದಲ್ಲಿ ಬಾಳೆ ಇದ್ದರೆ ತೆಂಗೆ ಆಗ್ಬೋದು, ಅಡಿಕೆ ಆಗ್ಬೋದು, ತುಂಬ ಚೆನ್ನಾಗುತ್ತೆ. ಹಿರಿಯರು ಮೊದಲಿಂದಲೂ ಅದು ಬಂದಿದ್ದೆ ಪ್ರತೀತಿ. ನಮ್ಮ ತಂದೆಯರು ಈ ದಿಬ್ಬದಲ್ಲಿ ಒಂದೊಂದು ಬಾಳೆ ಬಿಟ್ಟಿರೋರು. ಬಾವಿಗಳು ಅಲ್ವಾ ಆವಾಗ, ಬಾವಿ ದಿಬ್ಬದಲ್ಲಿ ಒಂದೊಂದು ಬಾಳೆ ಬಿಟ್ಟಿರೋದು. ಅದನ್ನು ನಾನು ಕಲ್ಪನೆ ಮಾಡ್ಕೊಂಡು ಯಾಕೆ ಹಿಂಗೆ ಹಾಕಿರೆ ಜಾಸ್ತಿ ವರ್ಷ ಇರಬಾರ್ದು. ನಾನು ಸುಮಾರು ಈಗ ನನ್ನ ಬಾಳೆ ಇರೋದು 18 ವರ್ಷ ಬಾಳೆ ನಂದು. ಈಗ ಆಲ್ರೆಡಿ ಈಗಿರೋ ಬಾಳೆ ನನ್ನ ತೋಟದಲ್ಲಿ 18 ವರ್ಷದಿಂದಲೂ ಬಾಳೆ ಇದೆ. ಒಂದ್ಸಲ ಬಾಳೆ ಬಿಟ್ಬಿಟ್ಟಿದ್ದಾರೆ ಅಷ್ಟೇ.
ಬಾಳೆ ಹಾಕಿ ಕೈ ಬಿಟ್ಟೆ. ಅದ್ರಲ್ಲಿ ಬರೋ ಅಂಥ ಮರಿಗಳು ಆಯ್ಕೆ ಮಾಡ್ಕೊತೀನಿ, ಒಳ್ಳೆ ಮರಿಗಳು ಆಯ್ಕೆ ಮಾಡ್ಕೊಂಡು ಬಿಟ್ಕೊತೀನಿ. ನಾನೇದು ಅದಕ್ಕೆ ಸಪ್ರೇಟವಾಗಿ ಆಹಾರ ಅಂತ ಆಗಲಿ ನೀರೇ ಅಂತ ಆಗಲಿ ಏನು ಕೊಡ್ತಾ ಇಲ್ಲ. ನಾನು ಇವತ್ತು ಬಾಳೆಗೆ ಪ್ರತ್ಯೇಕವಾಗಿ ಏನು ಮಾಡ್ತಾ ಇಲ್ಲ. ಅದರಲ್ಲಿ ಏನು ಬೆಳವಣಿಗೆ ಬರುತ್ತೋ ಅದೇ ಬೆಳವಣಿಗೆಯಲ್ಲಿ ಬರ್ತಾ ಇದೆ. ಸಾವಯವ ಕೃಷಿಲಿ ಈಗ ಅದು ನೀರಾವರಿ ಕಮ್ಮಿ ಆಯಿತು, ಬೆಳೆ ಯಾಕೆ ಬೆಳಿಬಾರ್ದು ಅನ್ನೋದು ನನ್ನ ಮನಸ್ಸಿನಲ್ಲೂ ಬಂತು. ಆಮೇಲೆ ಮುಖ್ಯವಾಗಿ ಭೂಮಿ ತಾಯಿ ಆರೋಗ್ಯವಾಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಸಾವಯವ ಕೃಷಿಗೆ ಹೆಚ್ಚಿನ ಮಹತ್ವ ಕೊಟ್ಟೆ. ಫಸ್ಟು ನನ್ನಲ್ಲಿ ಆರ್ಥಿಕ ಸಮಸ್ಯೆ, ಮಾರ್ಕೆಟಿಂಗ್ ಇರಲಿಲ್ಲ ನನಗೆ. ಆ ಮಾರ್ಕೆಟಿಂಗು ಪ್ರಭಾವ ನನಗೆ ಒಂದು 5-6 ವರ್ಷ ನಾನು ಬಾಳೆಯಲ್ಲಿ ತೊಡಕೊಂಡಾದ್ಮೇಲೆ 5 ವರ್ಷ ಆದಮೇಲೆ ಸಿರಿ ಸಮೃದ್ಧಿ ಸಾವಯವ ಕೃಷಿ ಪರಿವಾರದಿಂದ ನನಗೆ ಒಂದು ಆಹ್ವಾನ ಕೊಟ್ಟರು. ಬೆಂಗಳೂರು HSR ಲೇಔಟು ಮಾರ್ಕೆಟಿಂಗ್ ಮಾಡಿದೆ. ನನ್ನ ವಸ್ತುವಿಗೆ ಇಷ್ಟು ಬೆಲೆ ಐತಾ ಅನ್ನೋದು ಅವತ್ತು ನನಗೆ ಗೊತ್ತಾಯಿತು. ರೈತನಿಗೆ ಒಳ್ಳೆ ಬೆಲೆ ಇದೆ. ರೈತ ಅಂದರೆ ಅಷ್ಟು ಗೌರವ, ಅಷ್ಟು ಒಂದು ಸಂಪಾದನೆ ರೈತನಲ್ಲಿದೆ. ರೈತ ಯಾರಿಗೂ ಹೋಗಿ ಕೈ ಒಡ್ಡಬಾರ್ದು, ರೈತ ಏನಿದ್ರು ರೈತ ಕೈಯಿಂದ ಕೊಡಬಹುದು ಅನ್ನೋದು ಅವತ್ತು ನನಗೆ ಪರಿಜ್ಞಾನ ಬಂತು. ನಮ್ಮ ಮನೆಯವರೆಲ್ಲ, ನನ್ನ ಹೆಂಡ್ತಿ, ನನ್ನ ಮಕ್ಕಳುಗಳೆಲ್ಲ ನನಗೆ ಬೆಂಬಲಿತವಾಗಿ ನಿಂತಿದ್ರು. ಅವತ್ತು ಎಲ್ಲರೂ ಬೆಂಬಲಿತವಾಗಿ ನನ್ನ ಸಾವಯವ ಕೃಷಿಗೆ ಅವ್ರ ಬೆಂಬಲನೇ ನನಗೆ ಮುಂದಿನ ಹೆಜ್ಜೆ ಇಡೋಕ್ಕೆ ಅದು ಸುಗಮವಾದ ದಾರಿ ಸಿಕ್ತು ನನಗೆ. ಇದು ಸಾವಯವ ಕೃಷಿಲಿ ಇವತ್ತು ನಾವು ಆರೋಗ್ಯವಾಗಿರಬೇಕು. ಇವತ್ತು ನಾವು ಯಾವುದೇ ಒಂದು ಆಸ್ಪತ್ರೆ ಆಗಲಿ, ಯಾವುದೇ ಒಂದು ಮತ್ತೊಂದು ಎಲ್ಲಾರ ನಾವು ಕೆಮಿಕಲ್ ಬೆಳೆದಿರೋ ವಸ್ತುಗಳು ಬಳಸಿ ನಮ್ಮ ಆರೋಗ್ಯ ಕೆಡಿಸ್ಕೊಳಕ್ಕಿನ್ನ ಫಸ್ಟು ಭೂಮಿ ತಾಯಿ ರೆಡಿ ಮಾಡಿದರೆ ನಮ್ಮ ಆರೋಗ್ಯ ರೆಡಿಯಾಗುತ್ತೆ ಅನ್ನೋದು ನಮಗೆ ಮುಖ್ಯವಾಗಿ ಈ ವಿಚಾರ ಗೊತ್ತಾಯ್ತದು. ಮುಖ್ಯವಾಗಿ ಬೇಕಾಗಿರೋದೇ ಭೂಮಿ ನಾವು ಬದಲಾವಣೆ ಮಾಡಬೇಕು. ಇವತ್ತು ಎಲ್ಲರೂ ಹೋಗಿ ಸೀಮೆ ಗೊಬ್ಬರ ಬಳಸೋದು, ಇಲ್ಲ ಕಳೆನಾಶಕ ಹೊಡೆಯೋದು, ಇದೆಲ್ಲ ಹೆಚ್ಚೆಚ್ಚಿಂದಾಗಿ ಪ್ರಭಾವ ಬೀರ್ತಾ ಇದೆ. ಇದು ಇಂದ ನಾವ್ಯಾಕೆ ಮಾಡಬಾರ್ದು ಅಂತ ನನ್ನಿಂದ ಶುರು ಹಚ್ಚಿದೆ. ನಾನು ಯಾರದೇ ಆದ ಈ ಅನುಸರಣೆ ಬರಲಿಲ್ಲ. ನನ್ನದೇ ಆದ ಪ್ರಕ್ರಿಯೆಯಲ್ಲಿ ನಾನೇ ಆದ ಇದು ಪ್ಲ್ಯಾನಿಂಗಲ್ಲಿ ನೋಡುವೆ, ತೋಟಗಳು ನೋಡುವೆ. ಬಟ್ ಆದರೆ ಅನುಸರಣೆ ಮಾಡೋಕ್ಕೆ ನನಗೆ ಆಗೋಕ್ಕೆ ಮನಸ್ಸು ಬರಲಿಲ್ಲ. ನನ್ನದೇ ಆದ ಕ್ರಮದಲ್ಲಿ ನಾನು ಬಾಳೆ ಬೆಳ್ಕೊಂಬಂದೆ. ಅದು ಇವತ್ತು ನನಗೆ ಸಕ್ಸಸ್ ಆಗಿದೆ ನನಗೆ. ಓಕೆ ಸರ್. ಸರ್, ಈಗ ನಿಮ್ಮದು ತೋಟದಲ್ಲಿ ನೀವು ಹೇಳಿದ್ರಿ ಅಡಿಕೆ ಇದೆ, ತೆಂಗಿದೆ, ಬಾಳೆ ಇದೆ, ಅದ್ರ ಜೊತೆಗೆ ಇನ್ನೇನಿದೆ ಸರ್? ಈಗ ನಾವು ಕೆಲವೊಂದು ಸೇಬು ಹಾಕಿದ್ದೀನಿ, ಮೋಸಂಬಿ ಗಿಡಿದೆ, ಎಳ್ಳಿಕಾಯಿ ಬರುತ್ತೆ, ಅದು ಇದ್ರದ್ದು ದಪ್ಪದ ಎಳ್ಳಿಕಾಯಿ ಬರುತ್ತೆ ಅದು. ಆಮೇಲೆ ಮಂಗಳೂರು ಸೀಬಿದೆ, ಕಿತ್ಲೆ ಇದೆ, ಸೊಸಿಗಳೆಲ್ಲ ಇನ್ನು ಇತ್ತೀಚೆಗೆ. ಆಮೇಲೆ ನೇರಳೆ ಇದೆ. ಇಷ್ಟೆಲ್ಲ ನನ್ನ ತೋಟದಲ್ಲಿ ತಡಿಕಿದ್ದೀನಿ. ಹಳಸಿ ಇದೆ, ಮಾವು ಇದೆ, ನಾವು ಶುಂಠಿ ಕೂಡ ನೋಡಿದ್ವಿ ಸರ್. ಶುಂಠಿ ಇದೆ, ಅರಶಿನ ಇದೆ. ಶುಂಠಿ ಈ ವರ್ಷ ನಾನು ಸಾವಯವದಲ್ಲಿ ಯಾಕೆ ಬೆಳಿಬಾರ್ದು, ಯಾಕೆ ಬರಲ್ಲ ಅಂತ ಹೇಳಿ ನಾನು ಸಾವಯವದಲ್ಲಿ ಶುಂಠಿ ಹಾಕ್ತೆ, ನೋಡೋಣ ಅಂತಲೇ ಹಾಕ್ತೆ. ನನ್ನ ಅನಿಸಿಕೆ ನನಗೆ ಒಂದು 80% ಚೆನ್ನಾಗಿದೆ. ಬೇರೆಯವರಿಗೆ ಏನನ್ಸುತ್ತೋ ಗೊತ್ತಿಲ್ಲ. ಶುಂಠಿ ಬೆಳೆಯೋರು ಕೆಮಿಕಲ್ ಆಗಿ ಬೆಳೀತಾ ಇದ್ದಾರೆ, ಅವರಿಗೆ ಇದೇನು ಹಿಂಗೈತೆ ಅಂತ ಅನ್ನಿಸ್ಬೋದು. ಬಟ್ ನನ್ನ ಸಾವಯವ ಕೃಷಿಲಿ ಚೆನ್ನಾಗಿ ಬಂದಿದೆ ಅನ್ನೋದು ಇದೆ. ಯಾವುದೇ ರೋಗ ನನಗೆ ಏನು ಅನ್ನಿಸ್ತಾ ಇಲ್ಲ. ಅದು ಕೆಲವರೆಲ್ಲ ನಮ್ಮ ವಿಜ್ಞಾನಿಗಳು ಬಂದಿದ್ದರು, ಇದಕ್ಕೆ ರೋಗ ಇದೆ ಶುಂಠಿ ಅಂದರು. ಬಟ್ ನನ್ನ ಸ್ನೇಹಿತರುಗಳು ಅದೇನು ಅನ್ಸಲ್ಲ, ನೀವು ಫಸ್ಟ್ ಕ್ಲಾಸ್ ಸುಮ್ಮನಿರಿ, ಅದು ಅರಿಯುತ್ತೆ ಅಂದರು. ಫಸ್ಟ್ ಕ್ಲಾಸಾಗಿ ಶುಂಠಿ ಇದೆ ನನಗೆ, ಚೆನ್ನಾಗಿದೆ ಶುಂಠಿ ನನಗೆ. ಮೇಘ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ. ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು. ಬದಲಾವಣೆಗೆ ಕಾಲ ಕೂಡಿ ಬಂತು.
ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಸರ್, ಈಗ ತೆಂಗು ಯಾವ ಅಂತರದಲ್ಲಿ ಇದೆ ಸರ್? ಸರ್, ತೆಂಗು ಒಂದು 33 ಅಡಿ ಅಂತರದಲ್ಲಿದೆ. ಓಕೆ, 33 ಗಿಡದಿಂದ 33 ಸಾಲು, 33 ಗಿಡಕ್ಕೆ ಅಡಿ ಅಡಿ 11 ಮೀಟ್ರು. 11 ಮೀಟರ್ ಅಲ್ಲಿ ಇದೆ. 11 ಮೀಟರ್ ಅಲ್ಲಿ ಇದೆ. ಓಕೆ, ಇದ್ರ ಮಧ್ಯೆ ನೀವು ಅಡಿಕೆ ಯಾವ ರೀತಿ ನಾಟಿ ಮಾಡಿದ್ರಿ ಸರ್? ಯಾವ ಸ್ಪೇಸಿಂಗ್, ಯಾವ ಅಂತರದಲ್ಲಿ? 10 ಅಡಿಗೆ ಅಡಿಕೆ ಇಟ್ಟಿದ್ವಿ. ಅಡಿಕೆ ಇಟ್ಟಿದ್ದೀರಾ? ಓಕೆ ಸರ್. ಅದರ ಮಧ್ಯಕ್ಕೆ ಬಾಳೆ 15 ಅಡಿಗೆ ಬಂದಿದೆ. ಓಕೆ ಸರ್. ಸೆಂಟ್ರಿಗೆ. ಓಕೆ, ನೀವು ಬಾಳೆ ಹೇಳಿದ್ರಿ, ನೀವು 18 ವರ್ಷಗಳಿಂದ ಒಂದು ಬಾಳೆ ಇದೆ ಅಂತೇಳಿ. ಅವಾಗ ನೀವು ನಾಟಿ ಮಾಡಿದ್ದು ಯಾವುದು ಸರ್ ಬಾಳೆ? ನಾನು ಇದೇ ಬಾಳೆ, ಏಲಕ್ಕಿ ಅಂತಾರೆ ನಮ್ಮ ಕೆಲವರು. ನಾವು ಇಲ್ಲಿ ಪುಟ್ಟಬಾಳೆ ಅಂತ ಲೋಕಲಲ್ಲಿ ಪುಟ್ಟಬಾಳೆ ಅಂತ ಕರಿತೀವಿ. ನಾನು ನಮ್ಮ ಲೋಕಲಲ್ಲಿ ಪುಟ್ಟಬಾಳೆ, ಮಾರ್ಕೆಟಿಂಗೆಲ್ಲ ಏಲಕ್ಕಿ ಅಂತಾರೆ. ಸರ್, ಈಗ ನೀವು ಒಂದ್ಸಲ ಹಾಕಿ ಅದು ಬಿಟ್ಟಿದ್ದು ಸರ್? ಅಷ್ಟೇ, ಒಂದ್ಸರಿ ಹಾಕಿ ಬಿಟ್ಟಿದ್ದು. ಈ 2 ತೆಂಗು ಮಧ್ಯ 2 ಅಡಿಕೆ ಗಿಡ ಮಧ್ಯಕ್ಕೆ ಬರುತ್ತೆ. ಓಕೆ, ಆ ರೀತಿ ಮಾಡ್ಕೊಂಡು ನೀವು 15 ಅಡಿಗೆ ಒಂದೊಂದು ಬಾಳೆ ಸಸಿನ ಹಾಕಿದ್ರಿ ಸರ್. ಈಗ ನಿಮ್ಮದು ಮೊದಲೇ ಬೆಳೆ ಅಂತ ನೀವು ಫಸ್ಟ್ ಟೈಮ್ ನೀವು 18 ವರ್ಷದಿಂದ ಪ್ರಥಮ ಬೆಳೆ ಯಾವಾಗ ತೆಗೆದ್ರಿ? ಹೇಗೆ? ನಾನು ಪ್ರಥಮ ಬೆಳೆ 11-12 ತಿಂಗಳಿಗೆ ಕಟಾವಿ ಬಂತು ನಂದು. ನನಗೆ ಅವತ್ತು ಸರಾಸರಿ ಒಂದು 17ರಿಂದ 15 kg ಸರಾಸರಿ ಬಂತು. ಎರಡನೇ ಬೆಳೆ 18 kg ರೀಚ್ ಆಗಿದೆ. ಈ ವರ್ಷ ನನಗೆ ಒಂದು ಸ್ವಲ್ಪ ಇಳುವರಿ ಕಮ್ಮಿ ಐತೆ. ಸರಿಯಾಗತ್ತೆ ಅದು ಮುಂದಿನ ಇದಕ್ಕೆ. ಮಳೆಗಾಲ ನನಗೆ ನೀರಿನ ಸಮಸ್ಯೆಯಿಂದ ಅದು ಇಳುವರಿ ಕಮ್ಮಿ ಆಗ್ತಾ ಇರುತ್ತೆ. ಮೊದಲನೇ ಬೆಳೆ 1 ವರ್ಷಕ್ಕೆ ತೆಗೆದ್ರಿ ಸರ್. ಎರಡನೇ ಬೆಳೆಯಿಂದ ಯಾವ ರೀತಿ ಬರ್ತಾ ಹೋಗ್ತದೆ ಸರ್? ಎರಡನೇ ಬೆಳೆ ಈಗ ನಾನು ಫಸ್ಟ್ನೇ ಬೆಳೆ ಇನ್ನೇನು ಮಾತೆ ಒಡೆಯ ಟೈಮಿಗೆ ಕೆಳಗಡೆ ಮರಿ ಬಿಡುವೆ. 6-7 ತಿಂಗಳು ಮರಿ ಬಂದಿರೋದು. ಈ ಕಟಾವಾದ 3 ತಿಂಗಳಿಗೆ ಮತ್ತೆ ಅದು ಬಂದಿರೋದು. ಯಥಾ ಪ್ರಕಾರ ನನಗೆ ಸ್ಟೆಪ್ ಬೈ ಸ್ಟೆಪ್ಪು ತಿಂಗಳ ಸಿಗ್ತಾ ಹೋಗುತ್ತೆ. ತಿಂಗಳ ಸಿಗ್ತಾ ಇರುತ್ತೆ. ಆ ರೀತಿ ನೀವು ಮ್ಯಾನೇಜ್ ಮಾಡ್ತಿದ್ದು. ನಾನು ವರ್ಷ ಪೂರ್ತಿ ತಿಂಗಳಾನು ನೀವು ಬರ್ತಾನೆ ಇರುತ್ತೆ, ಬಾಳೆ ಕೊಡ್ತಾನೆ ಇರ್ತೀರ. ನಾವು ಬೆಂಗಳೂರು ಮಾರ್ಕೆಟೇ HSR ಲೇಔಟ್ ಮಾರ್ಕೆಟ್ಗೆ 1.5 ಕ್ವಿಂಟಾಲು 2 ಕ್ವಿಂಟಾಲ್ವರೆಗೂ ಮಾರ್ಕೆಟಿಂಗ್ ಕೊಡ್ತಾ ಇದ್ದೆ. ಇವತ್ತು ನಾವು ಮಧ್ಯ ಮಾರ್ಕೆಟೇ ಇಲ್ಲೆಲ್ಲೂ ಲೋಕಲ್ ಮಾರ್ಕೆಟ್ಗಳಿಗೆಲ್ಲೂ ಕೊಟ್ಟಿಲ್ಲ. ನನ್ನ ಮನೆ ಹತ್ರನೇ ಖರ್ಚಾಗ್ತಾ ಇತ್ತು. ಇವತ್ತು ನಾನು 80 ರೂಪಾಯಿಗೆ ಬಾಳೆಹಣ್ಣು ಸೇಲ್ ಆಗ್ತೈತೆ ಮನೆ ಹತ್ರನೇ. ಮಾರ್ಕೆಟಿಂಗ್ ಎಲ್ಲೂ ಹೋಗಿಲ್ಲ. ಕೊರೋನಾ ಬಂದಮೇಲೆ ಮಾರ್ಕೆಟಿಂಗ್ ಬಿಟ್ಬಿಟ್ಟು ಬೆಂಗಳೂರು, ಅದಾದ ನಂತರ ಮನೆ ಹತ್ರನೇ ನಂದು ಸೇಲ್ ಆಗ್ತಾಯಿದೆ. ಸರ್, ಈಗ 15 ಅಡಿ ಅಂತರದಲ್ಲಿ ಹಾಕಿದ್ದೀರಾ ಸರ್. ಎಷ್ಟು ಎಕರೆಯಲ್ಲಿದೆ ಸರ್ ಬಾಳೆ? ಎಷ್ಟು ಸಸಿಗಳಿದಾವೆ? ಈಗ ಒಂದು ಕೌಂಟಿಂಗು ಇವತ್ತು ನಾನು ತಗೊಂಡಿಲ್ಲ. ಅದು ಒಂದು ಅಂದಾಜು ಒಂದು 18 ಒಂದು 400 ಬುಡ ಬರ್ಬೋದು. 400ರಿಂದ 500 ಬುಡ ಬರುತ್ತೆ. ನೀವು ಫಸ್ಟು ನೀವು ಅವಾಗ ತಂದು ಹಾಕ್ಬೇಕಾದ್ರೆ ಗಡ್ಡೆನೇ ತಂದು ಹಾಕಿದ್ರ ಸರ್? ಗೆಡ್ಡೆನೆ. ಓಕೆ, ನಿಮ್ಮ ಸುತ್ತಮುತ್ತ ಬೆಳೆದಿರುವಂಥ ನಮ್ಮಲ್ಲೇ ಇಲ್ಲಿ ಸ್ಥಳೀಯವಾಗಿ ಬೆಳೆದಿದ್ದಾರಲ್ಲ ಆ ತಳಿಗಳನ್ನೇ ನನಗೆ ಸೂಕ್ತವಾದ ಗೆಡ್ಡೆಗಳ ಸೆಲೆಕ್ಟ್ ಮಾಡ್ಕೊಂಡು. ಅದಕ್ಕೇನು ಸಗಣಿ ನೀರೆಲ್ಲ ಅದ್ದದು ಗಡ್ಡೆ ಆ ರೀತಿ? ಅವತ್ತು ನನಗೆ ಅದು ಯಾವುದು ಇರಲಿಲ್ಲ. ನಾನು ಅವತ್ತು ಮರಿಯಾಕ ದಿನ ಕಾತಾಳೆ ಉಪಯೋಗಿಸಿದ್ದೆ. ನಮ್ಮಲ್ಲಿ ಲೋಕಲಲ್ಲಿ ಕಾತಾಳೆ ಸಿಗುತ್ತೆ.
ಆ ಕಾತಾಳೆ ಗುಣಿಗಳಿಗೆ ಒಂದೊಂದು ಪಟ್ಟೆ ಹಾಕಿದ್ದೆ ನಾನು. ಅದಾದ ನಂತರ ಈ ಬೇವಿನ ಸೊಪ್ಪು ಬೇವಿನ ಕಡ್ಡಿ ನಾನು ಪ್ರಥಮವಾಗಿ ಬಾಳೆ ಹಾಕಿದ್ದರಿಂದ ಹಂತವಾಗಿ ನನಗೆ ಕೆಲವೊಂದು ವಿಚಾರಗಳು ಮನದಟ್ಟಾಯಿತು. ಇದು ಹಾಕಿರೋ ಒಳ್ಳೇದಾಗ್ಬೋದು, ಕಂಟ್ರೋಲ್ ಆಗುತ್ತೆ, ರೋಗ ಕಂಟ್ರೋಲ್ ಆಗುತ್ತೆ ಅಂತ ವಿಚಾರ ನನಗೆ ನನ್ನದೇ ಆದ ಇದರಲ್ಲಿ ಮನದಟ್ಟು ಮಾಡ್ಕೊಂಡು ನಾನು ಕಾರ್ಯಕ್ಕೆ ಇಳಿದೆ. ಆ ರೀತಿ ಮಾಡ್ತಾ ಹೋದ್ರಿ ಸರ್? ಹಂತವಾಗಿ ಬಂದೆ ನಾನು. ಹಂತವಾಗಿ ಬಂದು ಇವತ್ತು ನನ್ನ ಬಾಳೆಯಲ್ಲಿ ರೋಗ ನಿಯಂತ್ರಣ ಆಗ ಶಕ್ತಿ ಬಾಳೆ ಒಂದು ಬಿಟ್ಟಿದೆ. ಅದಾಗಿದೆ, ಅಡಪ್ ಆಗಿದೆ. ಸರ್, ಈಗ ಇದಕ್ಕೆ ನೀವು ಹೇಳಿದ್ರಿ ನೀರಾವರಿ ವ್ಯವಸ್ಥೆ ಅಂತಂದರೆ ನೀವು ಏನು ಮಾಡ್ಕೊಂಡಿದ್ರೆ ಸರ್? ಇಲ್ಲಿ ಮೊದಲು ನಾನು ಡ್ರಿಪ್ ಇರಲಿಲ್ಲ, ಗುಣಿಗೆ ನೀರು ವ್ಯವಸ್ಥೆ ಮಾಡಿದೆ. ಅಡಿಕೆ ಹಾಕಿದ ನಂತರ ಡ್ರಿಪ್ ಮಾಡ್ಕೊಂಡೆ. ನಾನು ಇವತ್ತು ತೆಂಗಿಗೆ ಡ್ರಿಪ್ ಇಲ್ಲ, ಬಾಳಿಗಿಲ್ಲ, ಬರೀ ಅಡಿಕೆಗೆ ಮಾತ್ರ ಡ್ರಿಪ್ ಮಾಡ್ಕೊಂಡೆ. ಕೃಷಿ ಹೊಂಡ ಮಾಡಿದರೆ? ಕೃಷಿ ಹೊಂಡ ನಾನು ಇಲ್ಲಿಗೆ 4ನೇ ವರ್ಷ ಕೃಷಿ ಹೊಂಡ. ತೀರಾ ನೀರು ಕಮ್ಮಿ ಆಯಿತು. ಸರ್ಕಾರದ ಸವಲತ್ತಿನಿಂದ ಕೃಷಿ ಹೊಂಡ ಅಧಿಕಾರಿಗಳು ನೀವು ಮಾಡಿರಿ ಚೆನ್ನಾಗಿರುತ್ತೆ ಅಂದರು. ಕೃಷಿ ಹೊಂಡ ಮಾಡಿದೆ. ಕೃಷಿ ಹೊಂಡಕ್ಕೆ ನನ್ನ ನೀರು ಬತ್ತಿದ್ದು 2 ಬೋರಿಂದ 1.25 ಇಂಚು 2 ಬೋರಿಂದ ಬತ್ತಿತ್ತು. ಅದರಲ್ಲಿ ಕೃಷಿ ಹೊಂಡಕ್ಕೆ ಡಂಪ್ ಮಾಡ್ಕೊಂಡು ಕೃಷಿ ಹೊಂಡದಿಂದ ನಾನು ತೋಟಗಳಿಗೆ ಕೂಡ ಕತ್ತಿದಾಗ ನನ್ನ ತೋಟ ಸುಧಾರಣೆ ಆಯಿತು. ಸರ್, ಈಗ ನೀವು ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಸರ್? ಕಳೆ ನಿರ್ವಹಣೆ ನಾನು ಕಲ್ಟಿವೇಶನ್ ಎಲ್ಲಿದ್ದೀನಿ. ಕಲ್ಟಿವೇಶನ್ ಮಾಡ್ತೀನಿ, ಉಳುಮೆ ಮಾಡ್ತೀನಿ. ವರ್ಷಕ್ಕೆ ಒಂದ್ಸಲ ಮಾಡ್ತೀರಾ? ಇಲ್ಲ, ವರ್ಷಕ್ಕೆ ನಂದು ಉಳುಮೆ ಒಂದು 6 ರಿಂದ 7 ಸಾಲು ಉಳುಮೆ ಆಗ್ತಾ ಇರುತ್ತೆ. ಮಾಡ್ತಾರೆ. ಕಳೆ ಬಂದಾಗ ಒಂದ್ಸಲ ಮಾಡ್ತಾ ಇರ್ತೀವಿ. ಮಾಡ್ತಾ ಇದ್ದು ಅಲ್ಲೇ ಅದನ್ನ ಕಳೆನ ಅಲ್ಲೇ ಬಿಟ್ಟು ಕಳೆ ಅಲ್ಲೇ ಮಲ್ಚಿಂಗ್ ಆಗುತ್ತೆ. ಇತ್ತೀಚೆಗೆ ನಾನು ಯಾವುದೇ ಥರದ ಬೆಂಕಿ ಆಗಲಿ ಯಾವುದೂ ಇಲ್ಲ. ನಾನು ಇವತ್ತು ಬಾಂಡ್ಲಿ ಅಂತ ಬಂದು ಎರೆ ಅಂತಾರೆ ಅದಕ್ಕೆ, ಅದು ಉಪಯೋಗಿಸೋದ್ರಿಂದ ಈ ಅಡಿಕೆ ಎಲೆ ಗರಿ ಬರುತ್ತಲ್ಲ, ಅಡಿಕೆ ಗರಿ, ಬಾಳೆದು ಇದು ಎಲ್ಲ ಸತ್ತೆ, ಆಮೇಲೆ ತೆಂಗಿನ ಸೋಗೆ, ಎಡಮಟ್ಟೆ ಅದೆಲ್ಲ ಮಲ್ಚಿಂಗ್ ಆಗಿಬಿಡುತ್ತೆ ಅದರಲ್ಲಿ. ಆ ರೀತಿ ನೀವು ಮಾಡ್ಕೊಂಡು ಆ ರೀತಿ ವ್ಯವಸ್ಥೆಗೆ ನಾನು ಫೀಡ್ ಆದೆ. ಸರ್, ಈಗ ಮುಖ್ಯವಾಗಿ ನೀವು ಸಾವಯವದಲ್ಲೇ ಬೆಳೆಯೋದ್ರಿಂದ ಅದಕ್ಕೇನು ಹಸು ಸಾಕೊಂಡಿದ್ದೀರಾ ಏನನ್ನು? ನನ್ನಲ್ಲಿ ಹಸುಗಳು ಮೊದಲಿರಲಿಲ್ಲ. ಆಮೇಲೆ ಕ್ರಮೇಣ ನಾನು ಹಸುಗಳು ಮಾಡ್ಕೊಂಡೆ. ಒಂದು ಹಸ ತಂದೆ, ಅದರಲ್ಲಿ ಇವತ್ತು 5 ಹಸುಗಳಾಗಿದೆ. ಅದರಲ್ಲಿ ಬರೋ ಅಂಥ ಗಂಜ ಸಗಣಿನೆಲ್ಲ ನಾನು ಬಳಸ್ತಿದ್ದೀನಿ, ತೋಟಗಳಿಗೆಲ್ಲ ಬಳಸ್ತೀನಿ. ಎಷ್ಟು ಹಸು ಇದಾವೆ ಸರ್? ಈಗ ನನ್ನಲ್ಲಿ 5 ಹಸುಗಳಿದೆ. 5 ಹಸುಗಳು ಎಷ್ಟು ಎಕರೆಗೆ ಸಾಕಾಗುತ್ತೆ ಸರ್ ಅದರಿಂದ ಬರುವಂಥ? ನಮ್ಮ ಸಾವಯವ ಕೃಷಿ ಪ್ರಕಾರ ಒಂದು ಹಸು ಇದ್ದರೆ 5 ಎಕರೆ ಮೇಂಟೈನ್ ಮಾಡ್ಬೋದು ಅನ್ನೋದು ಇದಿದೆ. ಮಾಡ್ಬೋದು, 5 ಎಕರೆ ಮೇಂಟೈನ್ ಮಾಡ್ಬೋದು. ಗೋನಂದ ಜಲ, ಗೋಕೃಪಾಮೃತ, ಜೀವಾಮೃತ ಇವೆಲ್ಲ ಮಾಡ್ಕೊಂಡು ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ನಾನು ಒಂದು 5 ಇದೆ ಹಸು, 5. ಸರ್, ಈಗ ಇದರಲ್ಲಿ ನೀವು ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಬರೀ ಸಗಣಿ ಗೊಬ್ಬರ ಒಂದೇ ಕೊಡ್ತೀರಾ ಹೇಗೆ? ಇಲ್ಲ, ನಾನು ವರ್ಷಕ್ಕೊಮ್ಮೆ ಸಗಣಿ ಗೊಬ್ಬರ ತೋಟಗಳಿಗೆ ಕೊಡ್ತೀನಿ. ಅದಾದ ನಂತರ ಮಧ್ಯ ಈ ಗೋಕೃಪಾಮೃತ ನಾನೇ ಮಾಡ್ಕೊತೀನಿ. ಗೋನಂದ ಜಲ ನನಗೆ ಈಗ ಮೊನ್ನೆ ಸಿಕ್ತು, ಇನ್ನೂ ಕೊಟ್ಟಿಲ್ಲ. ಮೊದಲು ಒಂದು ಸಾರಿ ಕೊಟ್ಟಿದ್ದೆ, ತೋಟದಲ್ಲಿ ಕೊಟ್ಟಿದ್ದೆ ಗೋನಂದ ಜಲ. ಜೀವಾಮೃತ 1-2 ಸಾರಿ ಮಾಡಿದ್ದೆ ಮೊದಲೆಲ್ಲ. ಇತ್ತೀಚೆಗೆ ನಾನು ನಿರಂತರವಾಗಿ ಕಮ್ಮಿ ಮಾಡ್ತಾ ಇದ್ದೀನಿ. ಅದರಾಗಿರೋಂಥ ತ್ಯಾಜ್ಯ ವಸ್ತುಗಳೇ ಅದು ಗೊಬ್ಬರ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಈಗ ಗೋ ಕೃಪಾಮೃತ ಅಂತ ಹೇಳಿದ್ರಿ ಸರ್, ಅದು ಯಾವ ರೀತಿ ನೀವು ತಯಾರು ಮಾಡ್ತೀರಿ? ಗೋಕೃಪಾಮೃತ ಅಂದರೆ ಇದು ನಮಗೆ ರಾಗಿ ಬೆಳೆ ಇದಾದಾಗ ನನಗೆ ಕನ್ನೇರಿ ಮಠದಿಂದ ನೇರವಾಗಿ ಸಂಪರ್ಕದಲ್ಲಿ ಸಿಕ್ತು ಗೋಕೃಪಾಮೃತ. ನಾನು ರಾಗಿಗೆ ತುಂಬ ಅದನ್ನೇ ಬಳಸ್ತೆ. ಅದು ತೋಟಕ್ಕೂ ಚೆನ್ನಾಗಿರುತ್ತಲ್ಲ ಅಂತ ಬಳಸ್ತು. ಆಮೇಲೆ ನಮ್ಮ ಕನ್ನೇರಿ ಮಠದ ಸ್ವಾಮೀಜಿಗಳು ರೈತರಿಗೆ ಉಚಿತವಾಗಿ ಕೊಡಬೇಕು ಅನ್ನೋದು ಒಂದು ಅವರಲ್ಲಿ ಮನೋಭಾವ ಹುಟ್ಟಿ, ರೈತರಿಗೆ ಇದು ಪ್ರತಿಯೊಬ್ಬ ರೈತನಿಗೂ ಉಚಿತವಾಗಿ ಸಿಗಬೇಕು ಗೋಕೃಪಾಮೃತ. ಇದು ದಂಧೆ ಆಗಬಾರ್ದು, ವ್ಯಾಪಾರ ದೃಷ್ಟಿಲಿ ಗೊಬ್ಬರ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಉಚಿತವಾಗಿ ಇದು ಮಾಡಿರು. ಅದರಂತೆ ನಾವು ರೈತರುಗಳಿಗೆಲ್ಲ ನಾವು ನಮ್ಮಲ್ಲಿ ಏನು ಸಂಪರ್ಕದಲ್ಲಿದ್ದಾರೆ ರೈತರು ಅವ್ರಿಗೆಲ್ಲ ಕೊಟ್ಟು, ಮತ್ತು ಅವ್ರನ್ನೆಲ್ಲ ಉಚಿತವಾಗಿ ಬೇರೆಯವ್ರಿಗೆ ಕೊಡೋ ರೀತಿಲೂ ವ್ಯವಸ್ಥೆ ಮಾಡಿವು. ಇವತ್ತು ಅದು ಯಾವುದೇ ಕಾರಣಕ್ಕೂ ವ್ಯಾಪಾರಿಕವಾಗಿ ಆಗ್ತಾ ಇಲ್ಲ. ಪ್ರತಿಯೊಬ್ಬ ರೈತನ ಕೈಯಿಂದ ರೈತನಿಗೆ ಉಚಿತವಾಗಿ ಹೋಗ್ತಾ ಇದೆ ಅದು. ಸರ್, ಈಗ ಇದಕ್ಕೆ ರೋಗ ಕೀಟಗಳ ಸಮಸ್ಯೆ ಸರ್, ಅಂದರೆ ನೀವು ಜಾಸ್ತಿ ಸೀಮೆ ಗೊಬ್ಬರ ಅದೆಲ್ಲ ಬಳಸೋದಿಲ್ಲಲ್ಲ ಸರ್? ನನಗೆ ಈಗ ಬಾಳೆಯಲ್ಲಿ ಸ್ಪೆಷಲಿ
ಬಾಳೆಯಲ್ಲಿ ಫೆಷಲ್ಲು ನಾನು ಈ ಯಾವುದೇ ರೋಗ ಬಂದರೂ ಯಾವುದಕ್ಕೂ ನಾನು ಏನೂ ಅನಿಸಿಲ್ಲ ನನಗೆ. ನನ್ನಲ್ಲಿ ರೋಗ ಯಾವುದೇ ಥರ ಸ್ಪ್ರೇ ಇಲ್ಲ ನನ್ನ ತೋಟಕ್ಕೆ. ಗಜಲ ಏನಾದರೂ ಸ್ಪ್ರೇ ಮಾಡಿದರೆ ಅದು ಗಂಜಲ ನಾನು ಕೆಲವೊಮ್ಮೆ ಒಂದೊಂದು ಬಡ್ಡಿಗೆ ಉಯ್ತೀನಿ ಅಷ್ಟೇ, ಮರಗಳಿಗೆ ಕೊಡ್ತೀನಿ. ಸ್ಪ್ರೇ ಮುಖಾಂತರ ನಾನು ಗೋಮೂತ್ರ ನಾನೇನು ಬಳಸಿಲ್ಲ. ಅಲ್ಲಲ್ಲೇ ಒಂದೊಂದು ಸರಿ ಉಯ್ತೀವಿ, ಕಂಪಲ್ಸರಿ ಏನು ಅದು ಇಟ್ಟಿಲ್ಲ, ಬಳಸ್ತೀವಿ ಅಷ್ಟೇ. ನಿಮ್ಗೇನು ಇಳುವರಿ ಸಿಗ್ತಾ ಇದೆ ಸರ್? ಒಂದು ಗೊನೆಯಿಂದ ಎಷ್ಟು ಕೆ ಜಿ ಬರುತ್ತೆ ಸರ್ ಏಲಕ್ಕಿ? ಸರ್ ನಂದು ಏಲಕ್ಕಿ ಇವತ್ತು 8ರಿಂದ 10 ಕೆ ಜಿವರೆಗೂ ಅವರ ಸರಾಸರಿ ಇದೆ. ನಾರ್ಮಲಾಗಿ ಏಲಕ್ಕಿ ಬಾಳೆಲ್ಲಿ ಎಷ್ಟು ಬರುತ್ತೆ ಅಷ್ಟು ಗೊನೆ ನಿಮ್ಮದು? ಈಗ ಕೆಲವರು 15 ಬರುತ್ತೆ ಅಂತಾರೆ, 20 ಬರುತ್ತೆ ಅಂತಾರೆ. ನಾನು ಅದಕ್ಕೋಸ್ಕರವಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿಲ್ಲ. ನಾನು ಅದರ 8ರಿಂದ 10 ಕೆ ಜಿ ಬರುತ್ತೆ ಸಾಕು ಅವರೇಜ್ ಬರುತ್ತೆ. ಓಕೆ ಸರ್, ಈಗ ಬಾಳೆಯಲ್ಲಿನೇ ಎಷ್ಟು ಆದಾಯವನ್ನು ನೀವು ನೋಡ್ತಾ ಇದ್ದೀರಿ ಸರ್? ಖರ್ಚಂತೂ ನೀವು ಹೇಳಿದ್ರೆ ಒನ್ ಟೈಮ್ 18 ವರ್ಷದಿಂದ ಹಾಕಿದ್ದು ಅಲ್ಲಿಗೆ ಮುಗೀತು. ಈಗ ಸರ್ ಈಗ ನಾನು ಪ್ರತಿ ತಿಂಗಳು ನಾವು ಮಾರ್ಕೆಟಿಂಗ್ ಹೋಗ್ಬೇಕಾರೆ ಪ್ರತಿ ತಿಂಗಳು ನನಗೆ ಬಾಳೆಯಲ್ಲಿ 15,000 ರೂಪಾಯಿ ಸಿಗ್ತಿತ್ತು. ಓಕೆ, ಪ್ರತಿ ತಿಂಗಳು 15,000 ರೂಪಾಯಿ ಸಿಗ್ತಿತ್ತು. ನಾನು ಅದಾದ ನಂತರ ನಾನೇನು ಲೆಕ್ಕಕ್ಕೆ ಗಮನಿಸಿಲ್ಲ. ತಿಂಗಳಿಗೆ 15,000 ಬರ್ತಾ ಇದೆ ಸಾಕು ಅಂತ ಅಷ್ಟೇ. ಅದರಲ್ಲಿ ನನಗೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಅದೊಂದು ಲೆಕ್ಕದಲ್ಲಿ ಸಿಗ್ತದೆ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನೂಆಲ್ಗಿ ನ್ಯಾನೋ ಬಯೋಟೆಕ್ 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನೂಆಲ್ಗಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಎಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ಸಾಲ್. ಸರ್, ಈಗ ಇದ್ರ ಬಾಳೆ ಜೊತೆಗೇನೆ ಸರ್ ನೀವು ಶುಂಠಿ ಕೂಡ ಹಾಕಿದ್ದೀರಾ ಸರ್? ಶುಂಠಿ ತಳಿ ಯಾವುದು ಹಾಕಿದ್ದೀರಾ ಸರ್? ಅದು ಎಷ್ಟು ಎಕರೆ? ಸರ್, ಇದು ಶುಂಠಿ ತಳಿ ಇಲ್ಲಿ ಲೋಕಲಲ್ಲಿ ಬೆಳೀತಾ ಇದ್ರು. ಅವರಲ್ಲೇ ನಾನು ಬೀಜ ತಂದು ಹಾಕ್ತೆ. ಲೋಕಲಲ್ಲೇ ಇಲ್ಲಿ ಸ್ಥಳೀಯವಾಗಿ ಮಾಡ್ತಿದ್ರು.
ಸ್ಥಳೀಯವಾಗಿ ಅಲ್ಲೇ ಅವರಲ್ಲೇ ಬೀಜ ತಂದು ಹಾಕ್ತೆ. ನಮ್ಮಲ್ಲಿ ಕೆಲವು ತಳಿಗಳು ಯಾವ್ಯಾವು ಅನ್ನೋದು ನನಗೂ ಅದರ ಇದು ಹೊಸ ಅನುಭವ ನನಗೆ ಶುಂಠಿ. ಯಾಕೆ ಅಂದರೆ ನನಗೆ ಸಾವಯವ ಕೃಷಿಲಿ ಯಾಕೆ ಬೆಳಿಬಾರ್ದು, ಯಾಕೆ ಬರಲ್ಲ ಅನ್ನೋ ದೃಷ್ಟಿಕೋನದಲ್ಲಿ ನಾನು ಫೀಲ್ಡ್ಗೆ ಇಳಿತಿದ್ದೀನಿ. ಈ ಕೆಲವು ರೈತರುಗಳು ಬರಲ್ಲ, ಹಂಗೆ ಈ ರೀತಿ ಇದೆ, ಅದು ಮಾಡಬೇಕು, ಇದು ಅದನ್ನ ಹಾಕಿ ನೋಡೋಣ, ನಾವು ಒಂದು ಸರಿ ಪ್ರಯತ್ನ ಪಡೋಣ. ಅದರಲ್ಲಿ ನಷ್ಟ, ಆದಾಯ, ಕಷ್ಟ, ಸುಖ ಏನು ಅನ್ನೋದು ಅದರೊಳಗೆ ಇಳಿದಲ್ಲೇ ಗೊತ್ತಾಗೋದು. ಅದರತ್ತಿ ಒಡನಾಟ ಇಟ್ಟಾಗಲೇ ಅದರ ವಿಚಾರ ಗೊತ್ತಾಗೋದು. ಈಗ ಅನ್ನಿಸ್ತೈತೆ ಇನ್ನೂ ಒಂದು ಸ್ವಲ್ಪ ನಾನೇನಾರ ಕೆಲವೊಂದು ಗೊಬ್ಬರಗಳು ಸ್ಪ್ರೇ ಕೊಟ್ಟಿದ್ದು ಇನ್ನೂ ಚೆನ್ನಾಗಿ ಬರಲ್ವಾ ಅನ್ನಿಸ್ತಾ ಇದೆ. ಮುಂದುವರ್ಷಕ್ಕೆ ನಾನು ಅದು ತರಬೇತಿ ನಾನು ಮಾಡ್ಕೊತೀನಿ. ಸರ್, ಅದು ಎಷ್ಟು ಜಾಗದಲ್ಲಿ ಮಾಡಿದ್ದೀರಾ ಸರ್? ಅದು ಶುಂಠಿ ಒಂದು 9 ಕ್ವಿಂಟಲ್ ಇದೆ. 9 ಕ್ವಿಂಟಲ್ ಎಷ್ಟು ಈಗ ಸಸಿ ಅಂದರೆ ಎಷ್ಟು ಮಾಡಿದ್ದೀರಾ ಸರ್? 9 ಕ್ವಿಂಟಲ್ ಅಂದರೆ ನಾನು ಅದು ಅಂತರ ದೂರ ಮಾಡಿದ್ದೀನಿ. ಬರೀ ಒಂದು 10 ಅಡಿಗೆ 8ರಿಂದ 10 ಅಡಿಗೆ ಬಂದೈತೆ ಅದು ಅಂತರ. ಒಂದೊಂದು ಬೆಡ್ಡು ದೂರ ಮಾಡಿದ್ದೀನಿ ನಾನು. ಸುಮ್ಮನೆ ಟ್ರಯಲ್ ನೋಡೋಣ ಅಂತಲೇ ದೂರ ಮಾಡಿ. ಕಂಪ್ಲೀಟ್ಲಿ ಸಾವೇದಲ್ಲ, ಅದಕ್ಕೇನು ಸ್ಪ್ರೇ ಇಲ್ಲ, ಏನು ಗೊಬ್ಬರ ಅಂತ ಇವತ್ತು ನಾನು ಯಾವುದೇ ಥರದ ಕೆಮಿಕಲ್ ಆಗಲಿ ಏನು ಬಳಸಿಲ್ಲ. ನಮ್ಮ ಸಾವಯವ ಕೃಷಿದ್ನು ಏನು ಬೆಳೆಸಿಲ್ಲ. ಅದಕ್ಕೆ ಏನು ಸುಮ್ಮನೆ ಹಾಕಿದ್ದೀನಿ, ದನಿಗೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ, ಬಂದಿದೆ ಅಷ್ಟೇ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಿಲ್ಲ. ನೋಡೋಣ ಅಂತಲೇ ಸುಮ್ಮನೆ ನಾನು ಒಂದು 5-6 ಸಾವಿರ ರೂಪಾಯಿ ಬಿತ್ತನೆ ಬೀಜ ಆಯ್ತದು. ನಾನು ಬಳಸಿದ್ದಾದ್ರಾಗೆ ಒಂದು 30ರಿಂದ 40 kg ಬೀಜ ಬಳಸಿದೆ. ಇದ್ದಿದ್ದು ವೇಸ್ಟ್ ಆಯಿತು, ಎಲ್ಲದೂ ಬೆಳೆಸಿರಲಿಲ್ಲ. 60 kg ಬೀಜ ಅದು. ನಾನು ಒಂದು 30ರಿಂದ 35 kg ಬಳಸಿರ್ಬೇಕು ಅಷ್ಟೇ. ಈಗ ಅದರಿಂದ ಎಷ್ಟು ಆದಾಯ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಎಷ್ಟು ಸರ್, ಈಗ ನಾನು ಕೆಲವೊಂದು ವಿಚಾರದಲ್ಲಿ ಆದಾಯಕ್ಕಿಂತ ಬೆಳೆ ಬರುತ್ತೋ ಇಲ್ವೋ, ಈಗ ನಾನು ಬೆಳೆದ ಮೇಲೆ ಅದಕ್ಕೆ ಬೆಲೆ ಇದೆ. ಮಾರ್ಕೆಟಿಂಗ್ ಇನ್ನೂ ನಾನು ಯಾವುದೇ ಥರದ ಇದರಲ್ಲಿ ನಾನು ವಾಟ್ಸಪ್ಪಲ್ಲಿ ಯಾವುದಕ್ಕೂ ಇದಕ್ಕೆ ಮಾಡಿಲ್ಲ. ಇನ್ನೂ ಬೆಳೆದು ಇನ್ನೂ ಒಂದು 15 ದಿನ ತಿಂಗಳು ಹೋಗ್ಬೇಕು ಅದು ಕಟಾವಿಗೆ. ಮತ್ತು ನನಗೆ ಬೀಜ ಬೇಕಲ್ಲ. ಈಗ ನನಗೆ ಪಕ್ವಾದ ಬೀಜ ಆಯಿತು. ಇದು ಸಾವಯವ ಕೃಷಿಲಿ ಬೆಳೆದಿದ್ದೀನಿ, ಸಾವಯವ ಕೃಷಿಲೇ ಬೀಜ ಆಯಿತು ನನಗೆ. ಅದು ಮುಖ್ಯ ನನಗೆ ಬೇಕಾಗಿದ್ದು. ಈ ಮಾರ್ಕೆಟ್ಗಿನ್ನ ಬೀಜ ನನಗೆ ಬೇಕಾಗಿತ್ತು. ಬೀಜದ ದುಡ್ಡು ನಿಮ್ಗೆ ಉಳಿಯಿತು ಅಲ್ಲಿಗೆ. ನೀವು ಬೇಕಾದರೆ ಈಗ ಏರಿಯಾ ಹೆಚ್ಚಿಗೆ ಮಾಡ್ತಾ ಏರಿಯಾ ಜಾಸ್ತಿ ಮಾಡ್ಕೊತೀನಿ. ಓಕೆ ಸರ್. ಸರ್, ಈಗ ನೀವು ಇದ್ರ ಜೊತೆಗೆ ರಾಗಿ ಕೂಡ ಬೆಳೆದಿದ್ದೀರಾ ಸರ್? ಅದನ್ನು ಸಾವಯವದಲ್ಲೇನಾ? ಈಗ ನನ್ನಲ್ಲಿ ಮಳೆಗಾಲ ಆಶ್ರಯ ಬೆಳೆಗಳು ರಾಗಿ, ತೊಗರಿ, ಉದ್ದು, ಅಳಸಂಡೆ, ದೊಡ್ಡಿ ಭತ್ತ ಅಂತ ಹಿಂದೆ ನಮ್ಮ ಅಪ್ಪದಿರು ಬೆಳೀತಿದ್ರು. ಅದು ದೊಡ್ಡಿ ಭತ್ತ ಅಂತ ಮಳೆಗಾಲದ ಬೆಳೆ. 3 ವರ್ಷದಿಂದಲೂ ದೊಡ್ಡಿ ಭತ್ತ ಬೆಳೀತಾ ಇದ್ದೀನಿ. ನಾನು ಯಾವುದೇ ಬೆಳೆ ಬೆಳೆದ್ರೂ ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಆಗಲಿ, ಕೆಮಿಕಲ್ ಆಗಲಿ, ಔಷಧಿ ಬಳಸ್ತಾ ಇಲ್ಲ. ಈ ಕೆಲವೊಂದು ಹೊಲಗಳಲ್ಲಿ ತೊಗರಿಗೆ ಹುಳ, ಅವರೇ ಹುಳ ಬಂದರೆ ನನ್ನದೇ ಆದ ಒಂದು ಈ ಮೆಣಸಿನ್ಕಾಯಿ ರಸ, ನಮ್ಮ ಗೋಮೂತ್ರ, ಮಜ್ಜಿಗೆ, ಗೋಕೃಪಾಮೃತ ಅದ್ರ ಜೊತೆಲಿ ಇವೆಲ್ಲ ಹಾಕೊಂಡು ಸ್ಪ್ರೇ ಮಾಡಿವೆ. ಹುಳ ಕಂಟ್ರೋಲಿಗೆ ಬರೋದು ನನಗೆ. ನಾನು ಬೇರೆ ನಮ್ಮ ರೈತರುಗಳಿಗೆಲ್ಲ ಹೇಳ್ತೀನಿ, ಹುಳ ಅವರೇ ಹುಳ ತೊಗರಿಗೆ ಅಂತಾರೆ. ಅದು ಎಷ್ಟು ಎಕರೆಯಲ್ಲಿದೆ ಸರ್ ಇದು ರಾಗಿ? ಸರ್, ರಾಗಿ ಈಗ ನಾನು ಒಂದೇ ಮಾದರಿಯಲ್ಲಿ ಬೆಳೀತಾ ಇಲ್ಲ, ಒಂದೇ ಥರದ ರಾಗಿ ಬೆಳೀತಾ ಇಲ್ಲ. ಪ್ರತಿ ವರ್ಷವೂ ರಾಗಿ ತಳಿಗಳು ಬೇರೆ ಬೇರೆ ಬೆಳೀತಾ ಇದ್ದೀನಿ. ಪ್ರತಿ ಒಂದು 4 ವರ್ಷದಿಂದ ನಾನು ಮಕ್ಕಳು ಮುಷ್ಟಿ ರಾಗಿ, ಆಮೇಲೆ ಇಂಡಾಫು 6, MLR, ಜಗಳೂರು ರಾಗಿ, KVKಲಿ ಕೆಲವರು ತಳಿ ಕೊಡ್ತಾರೆ, ಪ್ರಾತ್ಯಕ್ಷತೆಗೆ ಅಂತ ಕೊಡ್ತಾರೆ. ಕೆಲವೊಂದು ಚೆನ್ನಾಗಿ ಬಂದು ಇವತ್ತು ನಾನು ಕೆಲವೊಂದು ವಿಶೇಷವಾದ 2 ಅಡಿ ಸಾಲಲ್ಲಿ ರಾಗಿ ಹಾಕಿದ್ದೀನಿ. ಓಕೆ ಸರ್. ಅದಕ್ಕೆ ಗೊಬ್ಬರ ಸೇಮ್ ಇದೆಲ್ಲ ಈ ಸರಿ ಒಂದು ಸ್ವಲ್ಪ ನಾನು ಕೊಟ್ಟಿಗೆ ಗೊಬ್ಬರ ಬಳಸಿದ್ದೀನಿ. ಅದಕ್ಕೆ 2 ಅಡಿ ಸಾಲಿಗೆ ಕೊಟ್ಟಿಗೆ ಗೊಬ್ಬರ ಬಳಸಿದ್ದೀನಿ. ಹೆಚ್ಚಿನ ಇಳುವರಿ ಮಾಡಬೇಕು ಅಂತ ಬಳಸ್ತು. ಮಳೆಗಾಲ ಕುಂಠಿತ ಆಯಿತು. ಈಗ ಸದ್ಯಕ್ಕೆ ಪರವಾಗಿಲ್ಲ. ಓಕೆ. ಅದ್ರದ್ದೇನು ಇಳುವರಿ ಬರ್ತಾಯಿತ್ತು ಸರ್? ಸರ್, ನನಗೆ ಹೋದನೇ ಸಾಲಲ್ಲಿ ನಾನು ರಾಗಿ 2 kg ಜಗಳೂರು ರಾಗಿ ಹಾಕಿದ್ದೆ. ಅದರಲ್ಲಿ ಒಂದು 20 ಕುಂಟಿಗಿನ ಕಮ್ಮಿ, ಒಂದು 15-18 ಕುಂಟಿತ್ತು. ಒಂದು 7 ಕ್ವಿಂಟಲ್ ರಾಗಿ ಆಯಿತು ನನಗೆ. 7 ಕ್ವಿಂಟಲ್ ರಾಗಿ ಆಯಿತು. 7 ಕ್ವಿಂಟಲ್ ರಾಗಿ ಆಯಿತು. ಏನು ರೇಟ್ ಇತ್ತು ಸರ್ ಅವಾಗ ನೀವು ಬೆಳೆದಾಗ? ನಾನು ಬೆಳೆದಾಗ
ಮಫೆಡ್ ರೇಟು 3670 ರೂಪಾಯಿನೇ ಇತ್ತು. ಅಲ್ಲಿಗೆ ನಾನು ರಾಗಿ ಕೊಡ್ತಾ ಇರೋದು ನೀವೆಲ್ಲ ಆಶ್ಚರ್ಯ ಆಗುತ್ತೆ, ಇವತ್ತು ನಾನು 65 ರೂಪಾಯಿ 1 kg ರಾಗಿ ಕೊಡ್ತೀನಿ. ಓಕೆ. ನನ್ನ ಮನೆ ಹತ್ರನೇ ಬಂದು ತಗೊಂಡೋಗ್ತಾರೆ. ಹಾಂ, ಸಾವಯವ ಅಂತ ಹೇಳಿ ನಮ್ಮ ಕೆಲವರು ರೈತರುಗಳು ಒಂದು 3-4 ಜನ ಇದ್ದಾರೆ. ಅವರು ಮನೆಯಲ್ಲಿ ತಗೊಂಡೋಗಿ ಖಾಲಿ ಆದಂಗೆ 20 kg 30 kg ಹಿಂಗೆ ತಗೊಂಡೋಗಿ ಬಳಸ್ತಾ ಇದ್ದಾರೆ. ಅವರೆಲ್ಲ ನನ್ನ ಜಮೀನು ಬಂದು, ನಾನು ಕೈಲೇ ಕುಯ್ಯೋದು ರಾಗಿ, ಮಿಷನ್ ಬಳಸಿಲ್ಲ, ಕೈಲಿ ಕುಯ್ದು ಕಣ ಮಾಡಿ ತುಳಿಸ್ತೀವಿ. ಹಿಂದಿನವರು ಏನು ಪದ್ಧತಿ ಇತ್ತು ಆ ಇದರಲ್ಲೇ ನಾನು ರಾಗಿ ಇದು ಮಾಡ್ತಾ ಇದ್ದೀನಿ. ಈ ದೊಡ್ಡ ಭತ್ತ ನಾನು ಆ ಊಟ ಮಾಡ್ತಾ ಇದ್ದೀನಿ. ನಾನು ಎಲ್ಲ ನಿಮ್ಮ ಈ ಸುತ್ತಮುತ್ತ ನಿಮ್ಗೇನು ಮಾಡೋದೇ ಬೇಕಾಗಿಲ್ಲ, ಅದಾಗದೇ ನಿಮ್ದು ನೀವು ಸಾವಯವದಲ್ಲಿ ಮಾಡೋದ್ರಿಂದ ರೈತರು ಬಂದು ನಿಮ್ಮ ಹತ್ರನೇ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಕೆಲವರು ತಾಂತಾ ಇದ್ದಾರೆ. ಮಾರ್ಕೆಟ್ ಮಾಡೋದೇ ಬೇಡ ಜಾಸ್ತಿ. ಮಾರ್ಕೆಟಿಂಗ್ಗೆ ನಾನು ಹುಡ್ಕೋದೇನು ಬೇಕಾಗಿಲ್ಲ, ನಾನು ಅದ್ರ ಕಡೆ ಗಮನ ಜಾಸ್ತಿ ಹರಿಸ್ತಾ ಇಲ್ಲ. ಈಗ ಮೊದಲಿತ್ತು, ನಾವು HSL ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ತುಂಬ ಗಮನ ಇತ್ತು. ಕೆಲವೊಂದು ಮೌಲ್ಯವರ್ಧಿತ ವಸ್ತುಗಳ್ನು ಬಳಸ್ತಾ ಇದ್ದು. ನನ್ನ ತೋಟದಲ್ಲಿ ಬಾಳೆ ಜಾಸ್ತಿ ಹಣ್ಣಾದಾಗ, ಬೆಳೆ ಜಾಸ್ತಿ ಬಂದು ಹಣ್ಣಾದಾಗ ಏನು ಮಾಡೋದು ಅನ್ನೋದ ನಮ್ಮ ಸ್ನೇಹಿತರುಗಳು ಕೆಲವರೆಲ್ಲ ಕೂತು ಮಾತುಕತೆ ಆಡ್ಬೇಕಾದ್ರೆ ಈ ರೀತಿ ಮಾಡಿ ಅಂತ ಒಂದು ಅವರ ಸಂಪರ್ಕದಲ್ಲಿ ವಿಚಾರಗಳು ಗೊತ್ತಾದವು. ಬಾಳೆಹಣ್ಣು ಬಿಸಿಲಲ್ಲಿ ಒಣಗಿಸೋದು, ಸುಕ್ಕಳ್ಳಿ ಅಂತ ಅದಕ್ಕೆ ಹೆಸರು. ಆಮೇಲೆ ಬಾಳೆಕಾಯಿ ಪೌಡ್ರ್ ಮಾಡೋದು, ಬಾಕಾಹು ಅಂತ ಬಂತು. ಇವನ್ನೆಲ್ಲ ನಾವು ಮಾಡ್ತಾ ಇದ್ವಿ. ಓಕೆ ಸರ್, ಈಗ ವರ್ಷಕ್ಕೆ ನೀವು ಎಷ್ಟು ಆದಾಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಸರ್ ಈಗ ವರ್ಷಕ್ಕೆ ಆದಾಯ ಸಾವಯವದಲ್ಲಿ ನಾವು ಮಾಡ್ತೀವಿ ಅಂದಾಗ ಸ್ವಲ್ಪ ವೆಚ್ಚನೂ ಕಡಿಮೆ ಆಗತ್ತೆ. ವೆಚ್ಚ ಕಮ್ಮಿ ಆದರೆ ಇಳುವರಿನೂ ಕಮ್ಮಿ ಇರುತ್ತೆ. ನಮ್ಮದಲ್ಲಿ ಯಾವುದೇ ಥರದ ಲೆಕ್ಕ ಇದು ನಮ್ಮಲ್ಲಿ ಬರಲಿಲ್ಲ. ಕೇಂದ್ರೀಕೃತವಾಗಿ ಒಂದರಲ್ಲೇ ತಾಂತಿರ್ಲಿಲ್ವಲ್ಲ. ಅಂದರೆ ತಿಂಗಳ ಪೂರ್ತಿ ಕೈಯಲ್ಲಿ ದುಡ್ಡು ಆಡ್ತಾ ಇತ್ತು, ಎಷ್ಟಾಗತ್ತೆ ಆಗ್ತಾ ಇರುತ್ತೆ. ಅದಾಗದೆ ಆಗುತ್ತೆ ಅದು. ಸರ್, ನಮಗೆ ಇಷ್ಟೊತ್ತು ಈ ಒಂದು ಸಮಗ್ರ ಕೃಷಿಯನ್ನು ಯಾವ ರೀತಿ ನೀವು ಸಾವಯವದಲ್ಲಿ ಮಾಡಿದಿರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದಿರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಯಲ್ಲಿದ್ವಿ. ಅಲ್ಲಿನ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಗೋವಿಂದ ಗೌಡ ಅವರು ನಮಗೆ ಶ್ರೀ GL ಜಗನ್ನಾಥ್ ಅವರ ಸಂಪರ್ಕ ಕೊಟ್ಟರು. ಇವರು ಒಂದು ಅದ್ಭುತವಾದ ಸಮಗ್ರ ಕೃಷಿಯನ್ನು ಪದ್ಧತಿಯನ್ನು ಅಳವಡಿಸಿ ಅದರಲ್ಲೂ ಸಾವಯವದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಇವ್ರನ್ನ ಸಂದರ್ಶನ ಮಾಡಿ ಇಷ್ಟೊತ್ತು ನಮ್ಮ ಚರ್ಚೆಯನ್ನು ನೀವು ನೋಡಿರ್ತೀರ. ಅವರು ಯಾವ ರೀತಿ ಒಂದು ಸಾವಯವದಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಮಾಡಿ ಅದರಿಂದ ಕೂಡ ಒಂದು ಜೀವನವನ್ನು ಯಾವ ರೀತಿ ಅವ್ರು ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ಕೃಷಿ ವಿಜ್ಞಾನದ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಗೋವಿಂದ ಗೌಡ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.